ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಕೂಡ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಇಡಿ ಕೂಡ ತನ್ನ ತನಿಖಾ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ತಾ ಇದೆ ಅನ್ನೋದು ನೋಡ್ತಾ ಇದ್ರಿ. ಈಗೊಂದು ಮಿಂಚಿನ ಬೆಳವಣಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ನಟಿ ರನ್ಯಾ ಕುರಿತಂತಹ ಬಿಗ್ಗೆಸ್ಟ್ ನ್ಯೂಸ್ ಈ ಕ್ಷಣಕ್ಕೆ. ಸೊ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ವಿಚಾರಣೆಗೆ ಸಹಕರಿಸದೇ ಇದ್ರೆ ಈ ಇಬ್ರು ಕೂಡ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಬಂಧಿಸಿ ದೆಹಲಿಗೆ ಕರೆದೊಯ್ಯೋದಕ್ಕೆ ಇಡಿ ತಯಾರಿಯನ್ನ ನಡೆಸ್ತಾ ಇದೆ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಈಗ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಇಬ್ಬರು ಉದ್ಯಮಿಗಳನ್ನು ಮಾಡಿದ್ದಾರೆ. ಪ್ರಮುಖ ಪ್ರಶ್ನೆ ಇದ್ದಿದ್ದು, ಆಕೆ ಹೋಗಿ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ಲಲ್ಲ, ಆ ದುಡ್ಡು ಬ್ಲ್ಯಾಕ್ ಮನಿನ, ಹವಾಲಾ ದಂಧೆಯ ವಾಸನೆ ಇದೆ ಈ ಪ್ರಕರಣದಲ್ಲಿ ಅಂತ ಡಿಆರ್ಐ ಪರ ವಕೀಲರು ಕೋರ್ಟ್ನಲ್ಲಿ ಹೇಳಿದ್ದಾರೆ. ಕೋರ್ಟ್ ಗಮನಕ್ಕೆ ತಂದ್ರು ಅದನ್ನ. ಮೊನ್ನೆ ಅವರು ಜಾಮೀನಿಗೆಲ್ಲ ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ಅವ್ರದ್ದು ಕೌಂಟರ್ ಆರ್ಗ್ಯುಮೆಂಟ್, ಈ ಕಾರಣಕ್ಕೆ ಇವ್ರಿಗೆ ಬೇಲ್ ಕೊಡಬೇಡಿ ಅಂತೆಲ್ಲ ಹೇಳಿದ್ರು. ಸೊ ಇಡಿ ಎಂಟ್ರಿ ಕೊಟ್ಟು ರೇಡನ್ ಮಾಡಿ ಈಗ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಆ ಇಬ್ಬರು ಉದ್ಯಮಿಗಳೇನಾದ್ರು ಈ ಪರ್ಚೇಸ್ಗೆ, ಗೋಲ್ಡ್ ಪರ್ಚೇಸ್ಗೆ ಫಂಡಿಂಗ್ ಅನ್ನು ಮಾಡಿದ್ರ, ಯಾವ ಮೂಲದ ಹಣ ಅದು, ಹಣದ ಹರಿವು ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಗಿದೆ. ಕೇವಲ ರನ್ಯಾ ಕೇಸ್ಗೆ ಸೀಮಿತವಾಗಿ ಮಾತ್ರ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇಲ್ಲ. ನಟಿ ರನ್ಯಾ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೂಡ ಇದೆ. ಹಾಲಿ ಮತ್ತು ಮಾಜಿ ಅಧಿಕಾರಿಗಳಿಗೆ ತನಿಖೆಯ ಬಿಸಿ ತಟ್ತಾ ಇದೆ. ವರ್ಷದಲ್ಲಿ 25ಕ್ಕೂ ಹೆಚ್ಚು ಸಲ ಟ್ರಾವೆಲ್ ಮಾಡ್ತಾ ಇದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಾವೆಲ್ ಅನ್ನ ಈಕೆ ಮಾಡ್ತಾ ಇದ್ರು. ಟ್ರಾವೆಲ್ ಮಾಡೋ ವೇಳೆ ಚೆಕ್ ಮಾಡ್ತಾನೆ ಇರ್ಲಿಲ್ವಾ? ಎಲ್ರಿಗೂ ಇರೋ ಪ್ರಶ್ನೆ ಇದೆ. ಇಷ್ಟು ಸಲ ಹೋಗಿ ಬಂದಿದ್ದಾರೆ, ಯಾರೊಬ್ರು ತಡೆದು ಏನಮ್ಮ ಸಾಗಿಸ್ತಾ ಇದೆಯಾ ಅಂತ ಯಾಕೆ ಕೇಳಲಿಲ್ಲ ಅನ್ನೋದು ಪ್ರಶ್ನೆ. ಏರ್ಪೋರ್ಟ್ ಭದ್ರತಾ ಅಧಿಕಾರಿ ಸಿಬ್ಬಂದಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋ ಕೆಲಸ ಕೂಡ ಆಗ್ತಾ ಇದೆ. ಇನ್ಫ್ಯಾಕ್ಟ್ IAS ಗೌರವ್ ಗುಪ್ತಾ, DIG ವಂಶೀಕೃಷ್ಣ ನೇತೃತ್ವದಲ್ಲಿ ಈ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಮಾಹಿತಿ ಸಂಗ್ರಹಿಸಿ ಒಂದು ವರದಿಯನ್ನು ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ. ಇವ್ರದ್ದು ತನಿಖಾ ವ್ಯಾಪ್ತಿ ಏನು ಗೊತ್ತಾ? ಪ್ರೋಟೋಕಾಲ್ ಆಫೀಸರ್ಸು ಯಾರ್ಯಾರು ಇವ್ರಿಗೆ ಪ್ರೋಟೋಕಾಲ್ ಅನ್ನು ಕೊಡುವಂತೆ ಹೇಳಿದ್ರು ಮತ್ತು ಯಾರು ಫಾಲೋ ಮಾಡ್ತಾ ಇದ್ರು, ಇಷ್ಟು ಟೈಮ್ನಲ್ಲಿ ಯಾಕೆ ಡೌಟ್ ಬರಲಿಲ್ಲ ಅನ್ನೋದು ಇವ್ರದ್ದು ಆ್ಯಂಗಲ್, ತನಿಖೆಯ ಆ್ಯಂಗಲ್. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮುರಳಿ. ಮೊದಲ ಪ್ರಶ್ನೆ, ಈ ಇಡಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಇಬ್ಬರು ಉದ್ಯಮಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಂತ, ಅವ್ರದ್ದು ಪಾತ್ರ ಏನು ಇಡೀ ಪ್ರಕರಣದಲ್ಲಿ? ಫಂಡಿಂಗ, ಹಣದ ಮೂಲ ಇವ್ರ ಕಡೆಗೆ ಬೆಟ್ಟು ಮಾಡ್ತಾ ಇದೆಯಾ? ತನಿಖೆಗೆ ಯಾವ ರೀತಿ ಸಹಕರಿಸ್ತಾ ಇದ್ದಾರೆ? ಏನೇನು ಮಾಹಿತಿ ಇದೆ? ಇವರಿಗೂ ರನ್ಯನಿಗೂ ಇರುವಂತಹ ಕನೆಕ್ಷನ್ ಏನು? ಮಮತಾ, ಪ್ರಮುಖವಾಗಿ ಇಡಿ ತನಿಖೆನ ಮಾಡ್ತಾ ಇರೋಂಥದ್ದು ಹವಾಲಾ ಟ್ರಾನ್ಸಾಕ್ಷನ್ ಅನ್ನ ಅಡಿಯಲ್ಲಿ. ಯಾಕೆಂದ್ರೆ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನೋದು ವಿಚಾರ ಅವರ ಇರುವಂಥ ಆರೋಪ. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಕಳೆದ 3 ದಿನಗಳ ಹಿಂದೆ ಇಡಿ ಅಧಿಕಾರಿಗಳು ಸಾಕಷ್ಟು ಕಡೆಯಲ್ಲಿ ದಾಳಿಯನ್ನು ನಡೆಸ್ತಾರೆ. ಅದು ರನ್ಯಾ ರಾವ್ ಇರ್ಬೋದು, ಜೊತೆಗೆ ಜತಿನ್ ಹುಕ್ಕೇರಿ ಇರ್ಬೋದು, ಜೊತೆಗೆ ರನ್ಯಾ ಮಾರಾಟ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಇರುವಂಥ ಒಂದಷ್ಟು ಜ್ಯುವೆಲರಿ ಅಂಗಡಿಗಳು ಮತ್ತು ಜ್ಯುವೆಲರಿ ಅಂಗಡಿಗಳ ಮಾಲೀಕರ ಮನೆಯ ಮೇಲೆ ದಾಳಿಯನ್ನು ನಡೆಸಿದರು. ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂಥದ್ದು, ಜೊತೆಗೆ ಅವರ ಅನುಮಾನಗಳೇನಿತ್ತು, ಅನುಮಾನಗಳಿಗೆ ಪೂರಕವಾಗಿ ಒಂದಷ್ಟು ಉತ್ತರಗಳು ಕೂಡ ಸಿಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಇಬ್ಬರು ಉದ್ಯಮಿಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಮಮತಾ, ಪ್ರಮುಖವಾಗಿ ಇಲ್ಲಿ ಇರುವಂಥದ್ದು ಈಗಾಗಲೇ ಸಾಕಷ್ಟು ತನಿಖೆಯ ಆರೋಪ ಮತ್ತು ತನಿಖೆಯ ಅಂಶಗಳಲ್ಲಿ ಬಯಲಾಗಿರುವಂಥದ್ದು. ಬೆಂಗಳೂರಿನಿಂದ, ಅಂದರೆ ಇಂಡಿಯಾದಿಂದ ದುಬೈಗೆ ಹಣವನ್ನ ಹವಾಲಾದ ಮೂಲಕ ಟ್ರಾನ್ಸಾಕ್ಟ್ ಅನ್ನ ಮಾಡ್ತಾ ಇದ್ರು. ಹವಾಲಾದ ಹಣ ಟ್ರಾನ್ಸಾಕ್ಟ್ ಆಗಿ ಅಲ್ಲಿ ಯಾವಾಗ ಕ್ಯಾಶ್ ಆಗ್ತದೆ, ಅಂದ್ರೆ ಅಲ್ಲಿ ಅಧಿಕೃತ ಆಗ್ತದೆ, ಅಧಿಕೃತ ಆದ ಬಳಿಕ ಅಲ್ಲಿ ಚಿನ್ನವನ್ನ ತೆಗೆದು ರನ್ಯಾ ರಾವ್ ಕೈಲಿ ಕೊಟ್ಟು ಅದನ್ನ ಬೆಂಗಳೂರಿಗೆ ಕಳಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಮಾಹಿತಿಗಳ ಅಡಿಯಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು. ಈಗ ಇಬ್ಬರು ಉದ್ಯಮಿಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಹುತೇಕ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕಂದ್ರೆ ಇಡಿ ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಅನುಮಾನಗಳಿರ್ತವೆ. ಆ ಅನುಮಾನಗಳನ್ನ ಯಾವಾಗ ಕನ್ಫರ್ಮ್ ಅನ್ನ ಮಾಡ್ಕೊಳ್ತಾರೆ, ಕನ್ಫರ್ಮ್ ಅನ್ನ ಮಾಡ್ಕೊಂಡ ಬಳಿಕ ಅವರನ್ನ ಬಂಧನಕ್ಕೊಳಪಡಿಸುವಂಥದ್ದು ಅಥವಾ ಅವರನ್ನ ತಮ್ಮ ವಶಕ್ಕಿದ್ದಲ್ಲೇ ಇಟ್ಕೊಂಡು ಹೆಚ್ಚಿನ ವಿಚಾರಣೆಯನ್ನ ಮುಂದುವರಿಸುವಂತ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದ್ರೆ ಇಡೀ ಪ್ರಕರಣ ದೆಹಲಿಯ ಹೆಡ್ ಕ್ವಾರ್ಟರ್ 1 ನಲ್ಲಿ ನಡೀತಾ ಇರುವಂಥದ್ದು, ತನಿಖೆ ನಡೀತಾ ಇರುವಂಥದ್ದು. ಅಲ್ಲಿಯ ಅಧಿಕಾರಿಗಳೇ ಬೆಂಗಳೂರು ಬಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಏನಾದರೂ ಅವರನ್ನ ಬಂಧನಕ್ಕೊಳಪಡಿಸಿದ್ರೆ ಅವರನ್ನ ಟ್ರಾನ್ಸಿಟ್ ವಾರೆಂಟ್ ನ ಮೂಲಕ ದೆಹಲಿಗೆ ಕರ್ಕೊಂಡು ಹೋಗುವಂತ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಕೂಡ ನಡೀತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತದೆ. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಅದು ಅಧಿಕೃತ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಮತಾ, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.